ಎಲ್ಲರಿಗೂ ನಮಸ್ಕಾರಗಳು. ನಾನು ಎಚ್ ಎಂ ಭೈರೆಡ್ಡಿ. ಇದು ಎಚ್ ಎಂ ಭೈರೆಡ್ಡಿ ಸ್ಪೋಕನ್ ಇಂಗ್ಲಿಷ್ ಚಾನಲ್. ಈ ಚಾನಲ್ನ ಮೂಲಕ ನಾನು ಹಲವಾರು ವಿಡಿಯೋಗಳನ್ನು ಮಾಡಿದ್ದೀನಿ. ಸ್ಪೋಕನ್ ಇಂಗ್ಲಿಷ್ ಮತ್ತು ಗ್ರಾಮರ್ ಈ ಥರದ ವಿಡಿಯೋಗಳನ್ನು ನಾನು ಆವಾಗವಾಗ ನಾನು ಮಾಡ್ತಾ ಇರ್ತೀನಿ. ನನ್ನ ವಿದ್ಯಾರ್ಥಿಗಳಿಗೋಸ್ಕರ ಹಲವಾರು ವಿದ್ಯಾರ್ಥಿಗಳು ನನ್ನ ಆಫ್ಲೈನ್ನಲ್ಲಿ ನನಗೆ ಕ್ಲಾಸ್ ತಗೊಳ್ತಾ ಇರ್ತಾರೆ. ಆ ಒಂದು ವಿದ್ಯಾರ್ಥಿಗಳಿಗೆ ಯೂಸ್ ಆಗಲಿ ಅನ್ನುವ ದೃಷ್ಟಿಯಿಂದ ನಾನು ನಿರಂತರವಾಗಿ ಈ ಥರದ ವಿಡಿಯೋಗಳನ್ನು ಅವರಿಗೆ ರಿವಿಷನ್ಗೋಸ್ಕರ ಮಾಡ್ತಾ ಇರ್ತೀನಿ. ನೀವು ಯಾರಾದರೂ ಇನ್ನೂ ಹೊಸಬರಾಗಿದ್ದರೆ, ಈ ಚಾನಲ್ ವೀಕ್ಷಣೆ ಮಾಡುವಂಥವ್ರು ನೀವೇನಾದರೂ ಹೊಸಬರಾಗಿದ್ದರೆ ನೀವು ಕೂಡ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಅಂದರೆ ಎಚ್ ಎಂ ಭೈರೆಡ್ಡಿ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಆ ನಂತರ ಇದು ವಿಡಿಯೋನ ಸಂಪೂರ್ಣ ನೋಡಿದ ನಂತರ ನಿಮಗೇನಾದರೂ ಇಷ್ಟ ಆಗಿದ್ದರೆ ನೀವು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ, ಈಗ ನಾನು ಟಾಪಿಕ್ಗೆ ಬರ್ತೀನಿ. ಇವತ್ತು ನಾನು ತೆಗೆದುಕೊಂಡಂಥ ವಾಕ್ಯಗಳು ಹೌ ಟು ಆಸ್ಕ್ ದ ಕ್ವಶನ್, ಪ್ರಶ್ನೆಗಳನ್ನು ಹೇಗೆ ಕೇಳಬೇಕು. ಈ ರೀತಿಯಾದಂಥ ಹಲವಾರು ವಿಡಿಯೋಗಳು ನಾನು ಆಲ್ರೆಡಿ ಮುಂಚೆ ಮಾಡಿದ್ದೀನಿ. ಮತ್ತೊಂದು ಹೊಸ ವಿಡಿಯೋ ಇದು. ಯಾವ ರೀತಿಯಾಗಿ ನಾವು ಪ್ರಶ್ನೆಗಳನ್ನು ಕೇಳುವುದರ ಮೂಲಕ ನಾವು ಸ್ಪೋಕನ್ ಇಂಗ್ಲಿಷನ್ನು ಕಲಿಬೇಕು ಅನ್ನೋದ್ರ ಬಗ್ಗೆ ಇಲ್ಲೊಂದಿಷ್ಟು 10 ವಾಕ್ಯಗಳನ್ನು ತಗೊಂಡಿದ್ದೀನಿ. ಒಂದೊಂದು ವಾಕ್ಯದ ಬಗ್ಗೆ ನಾವು ಸವಿಸ್ತಾರವಾಗಿ ಈಗ ನಾವು ಕಲಿಯೋಣ. ಮೊದಲನೇದು ಆಗಿಸಿ ಏನಂತಂದ್ರೆ, ವಾಟ್ ಈಸ್ ಯುವರ್ ಅಕ್ಯುಪೇಷನ್. ವಾಟ್ ಈಸ್ ಯುವರ್ ಅಕ್ಯುಪೇಷನ್. ಇಲ್ಲಿ ವಾಟ್ ಅಂದ್ರೆ ಏನು ಫಸ್ಟ್ ತಿಳ್ಕೋಬೇಕು. ವಾಟ್ ಅಂದ್ರೆ ಏನು, ಅಕ್ಯುಪೇಷನ್ ಅಂದ್ರೆ ವೃತ್ತಿ. ವಾಟ್ ಈಸ್ ಯುವರ್ ಅಕ್ಯುಪೇಷನ್ ಅಂದ್ರೆ ನಿನ್ನ ವೃತ್ತಿ ಏನು ಅಥವಾ ನಿಮ್ಮ ವೃತ್ತಿ ಏನು, ನೀವೇನು ಮಾಡ್ತಾ ಇದ್ದೀರಾ ಅಂತ ಕೇಳೋದಕ್ಕೆ ನಾವು ವಾಟ್ ಈಸ್ ಯುವರ್ ಅಕ್ಯುಪೇಷನ್ ಅಂತ ಕೇಳ್ತೀವಿ. ಈವನ್ ನೀವು PUC ಸ್ಟೂಡೆಂಟ್ಸ್ ಮತ್ತು ಡಿಗ್ರಿ ಸ್ಟೂಡೆಂಟ್ಸ್ ಏನು ಮಾಡ್ತಿರ್ತಾರೆ ಅಂದರೆ ಫಾರ್ಮ್ ಫಿಲ್ಅಪ್ ಮಾಡುವತ್ನಲ್ಲಿ ಬಂದಿರ್ತದೆ ಯುವರ್ ಫಾದರ್ಸ್ ಅಕ್ಯುಪೇಷನ್, ಮದರ್ಸ್ ಅಕ್ಯುಪೇಷನ್ ಈ ಥರ ಕೇಳಿರ್ತಾರೆ. ಅಲ್ಲಿ ಏನಂತಂದರೆ ನಿಮ್ಮ ಅಂದರೆ ತಾಯಿಯ ವೃತ್ತಿ ಅಥವಾ ತಂದೆಯ ವೃತ್ತಿ ಅಂತ ಸೇರ್ತದೆ. ಆ ಪ್ಲೇಸ್ನಲ್ಲಿ ಈ ಅಕ್ಯುಪೇಷನ್ ಬಗ್ಗೆ ನೀವು ಬರೆದು ಬಿಟ್ರೆ ಆರಾಮ್ ಸರಿಯಾಗಿ ನಿಮ್ಗೆ ಇಂಗ್ಲೀಷ್ ಕೂಡ ಚೆನ್ನಾಗಿ ತಿಳ್ಕೊಂಡಾಗುತ್ತೆ. ಈಗ ನೆಕ್ಸ್ಟ್ ಎರಡನೇದಂತಾರೆ, ವೈ ಈಸ್ ರೋಡ್ ಕ್ಲೋಸ್ಡ್. ನೋಡಿ, ಈ ರೋಡ್ ಯಾಕೆ ಕ್ಲೋಸ್ ಮಾಡಿದ್ದಾರೆ ಅಂತ ಕೇಳ್ತಾರೆ. ವೈ ಅಂದ್ರೆ ಏಕೆ, ವೈ ಅಂದ್ರೆ ಏನು, ಏಕೆ. ಆಗಲೇ ಹೇಳಿದೀನಿ. ವಾಟ್ ಅಂದ್ರೆ ಏನು, ವೈ ಅಂದ್ರೆ ಏನು, ವೈ ಅಂದ್ರೆ ಏಕೆ ಅಂತ ಅರ್ಥ ಕೊಡುತ್ತೆ. ವೈ ಇಸ್ ರೋಡ್ ಕ್ಲೋಸ್ಡ್, ಈ ರೋಡ್ ಯಾಕೆ ಕ್ಲೋಸ್ ಮಾಡಿದ್ದಾರೆ ಅಂತ ಕೇಳ್ತಾರೆ. ಯಾಕೆ ರೋಡ್ ಕ್ಲೋಸ್ ಮಾಡಿದ್ದಾರೆ? ನೀವು ಗಾಡಿ ಮೇಲೆ ಹೊಂಟಿರ್ತೀರಿ, ಬೈಕ್ ಮೇಲೆ, ಮುಂದೆ ಸ್ವಲ್ಪ ಹೊತ್ತು ಹೋಗೋದ್ರಲ್ಲೇ ಆ ರೋಡ್ ಬ್ರೇಕ್ ಆಗಿರುತ್ತೆ. ಅವಾಗ ನೀವು ಅಲ್ಲಿ ಕೇಳ್ತೀರಿ ವೈ ಇಸ್ ರೋಡ್ ಕ್ಲೋಸ್ಡ್, ಯಾಕೆ ಈ ರೋಡ್ ಕ್ಲೋಸ್ ಆಗಿದೆ ಅಂತ ಅವ್ರು ಹೇಳ್ತಾರೆ. ದೇರ್ ಇಸ್ ಅ ಬ್ರಿಡ್ಜ್ ವರ್ಕ್ಸ್ ಗೋಯಿಂಗ್ ಆನ್, ಅಲ್ಲಿ ಒಂದು ಬ್ರಿಡ್ಜ್ ವರ್ಕ್ ನಡೆದಿದೆ, ಅದ್ರ ಸಲಗೆ ಈ ರೋಡ್ ಕ್ಲೋಸ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಈಗ ಮುಂದಿನ ವಾಕ್ಯಕ್ಕೆ ಹೋಗೋಣ. ವಾಟ್ ಮೂವಿ ಈಸ್ ಆನ್ ಟುಡೇ. ಸಪೋಸ್ ನೀವು ಇವತ್ತು ಸಂಡೇ ಅಂತ ತಿಳ್ಕೊಳ್ರಿ, ಸಂಡೇ ದಿನ ಇದೆ, ನೀವು ಏನೋ ಒಂದ್ಸಲ ಚೇಂಜ್ ಆಫ್ ಮೂಮೆಂಟ್ ಸಲಗೆ ನೀವು ಏನ್ ಮಾಡ್ತೀರಿ ಅಂದ್ರೆ ನಿಮ್ಮ ಫ್ರೆಂಡಿಗೆ ಏನ್ ಮಾಡ್ತೀರಿ ಅಂತ ಹೇಳಿ ಫೋನ್ ಮಾಡ್ಕೊಳ್ತೀರಿ. ಯಾವುದೋ ಒಂದು ಮೂವಿ ನೋಡ್ಬೇಕಾಗಿರ್ತದ, ಅವಾಗ ನೀವು ಏನ್ ಮಾಡ್ತೀರಿ, ಅವಾಗ ಈ ತರ ಕ್ವಶನ್ ಕೇಳ್ತೀರಿ, ವಾಟ್ ಮೂವಿ ಈಸ್ ಆನ್ ಟುಡೇ. ಇವತ್ತ ಯಾವ ಮೂವಿ ಇದೆ ಥಿಯೇಟರ್ ನಲ್ಲಿ ಅಂತ ಹೇಳ್ತೀರಿ. ಅವಾಗ ಅವ್ರು ಉತ್ತರ ಕೊಡ್ತಾರೆ, ಇಂಥ ಮೂವಿ ಇದೆ ಅಂತ ಅವರು ಹೇಳ್ತಾರೆ. ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಹೌ ಲಾಂಗ್ ವಿಲ್ ಇಟ್ ಟೇಕ್. ಹೌ ಲಾಂಗ್ ವಿಲ್ ಇಟ್ ಟೇಕ್ ಅಂದ್ರೆ ಯಾವುದೋ ಒಂದು ಕೆಲಸ ಇರುತ್ತೆ. ಆ ಹೌ ಅಂದ್ರೆ ಹೇಗೆ, ಹೌ ಅಂದ್ರೆ ಏನು, ಹೇಗೆ ಅಂತ. ಟೇಕ್ ಅಂತಂದ್ರೆ ತೆಗೆದುಕೊಳ್ಳು, ಟೇಕ್ ಅಂತಾರೆ ತೆಗೆದುಕೊಳ್ಳು, ಹೌ ಅಂತಂದ್ರೆ ಹೇಗೆ. ಹೌ ಲಾಂಗ್ ವಿಲ್ ಇಟ್ ಟೇಕ್, ಯಾವುದೋ ಒಂದು ಕೆಲಸ ಇರುತ್ತೆ, ಆ ಕೆಲಸಕ್ಕೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಅಂತ ಕೇಳ್ತೀರಿ. ಫಾರ್ ಎಕ್ಸಾಂಪಲ್, ನೀವು ಸಣ್ಣ ಮಕ್ಕಳು ಪ್ರೈಮರಿ ಸ್ಕೂಲ್ ಹೈಸ್ಕೂಲ್ ಮಕ್ಕಳಾಗಿದ್ರೆ ನೀವು ಏನ್ ಮಾಡ್ತಾರೆ ಅಂತ ತಿಳ್ಕೊಳ್ರಿ. ಸಪೋಸ್ ನಿಮ್ದು ಏನಾದ್ರೂ ಸೈಕಲ್ ಪ್ರಾಬ್ಲಮ್ ಇರುತ್ತೆ, ಅವಾಗ ಅಲ್ಲಿ ನೀವು ಸೈಕಲ್ ರಿಪೇರಿಗೆ ಹೋಗ್ತೀರಿ, ಅವ್ರಿಗೆ ಕೇಳ್ತೀರಿ ಏನಂತ, ನೋಡಪ್ಪ ಇದಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಇದು ಮಾಡೋದಕ್ಕೆ ಅಂತ ಕೇಳ್ತೀರಿ. ಅವಾಗ ಅದನ್ನ ಇಂಗ್ಲಿಷ್ ನಲ್ಲಿ ಕೇಳಬೇಕಾಗಿದ್ರೆ ಹೌ ಲಾಂಗ್ ವಿಲ್ ಇಟ್ ಟೇಕ್, ಇದಕ್ಕೆ ಎಷ್ಟು ಸಮಯ ತಗೊಳುತ್ತೆ ಅಂತ ಹೇಳ್ತಾನೆ. ಅವನು ಸುಮಾರಾಗಿ 10 ಮಿನಿಟು 15 ಮಿನಿಟು ಅರ್ಧ ಗಂಟೆನೆ ಈ ತರ ಆಗಿಸಿ ಅವನು ಹೇಳ್ತಾನೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ವೆನ್ ವಿಲ್ ಯು ಸಿ ಹಿಮ್. ವೆನ್ ವಿಲ್ ಯು ಸಿ ಹಿಮ್, ನೀನು ಅವನನ್ನು ಯಾವಾಗ ನೋಡ್ತಿ ಅಂತ ಕೇಳ್ತಾನೆ. ನೀ ಯಾವಾಗ ನೋಡ್ತಿ ಅವನಿಗೆ ಅಂದ್ರೆ ಯಾವಾಗ ಭೇಟಿ ಮಾಡ್ತಿ, ಯಾವಾಗ ನೋಡ್ತಿ ಅಂತ ಕೇಳಿದ ಹಾಗೆ. ನೆಕ್ಸ್ಟ್ ಅಂದ್ರೆ ಹೌ ಓಲ್ಡ್ ಆರ್ ಯು. ಯೂಶುವಲಿ ಕಾಮನ್ ಆಗಿ ನೀವೆಲ್ಲರೂ ಕೇಳುವಂತ ಪ್ರಶ್ನೆ ಹೌ ಓಲ್ಡ್ ಆರ್ ಯು, ನಿಮ್ಗೆ ಎಷ್ಟು ವರ್ಷ ಅಂತ ಕೇಳ್ತೀರಿ. ಫಾರ್ ಎಕ್ಸಾಂಪಲ್ ಇನ್ನೊಂದು ಹೇಳ್ಬೇಕಂತಾರೆ, ನೀವು ಶಾಲೆಯಲ್ಲಿ ಅಥವಾ ಕಾಲೇಜ್ನಲ್ಲಿ ಇರ್ತಾರೆ, ನಿಮ್ಮ ಟೀಚರ್ಸ್ ಯಾರು ಸಣ್ಣ ಮಗುನ ಕರ್ಕೊಂಡ್ ಬಂದಿರ್ತಾರೆ, ಅವಾಗ ಕೇಳ್ತಾರೆ ಹೌ ಓಲ್ಡ್ ಈಸ್ ಯುವರ್ ಸನ್ ಮೇಡಮ್, ಹೌ ಓಲ್ಡ್ ಈಸ್ ಯುವರ್ ಡಾಟರ್ ಮೇಡಮ್ ಅಂತ ಕೇಳ್ತೀರಿ. ನಿಮ್ಮ ಮಗುವಿಗೆ ಎಷ್ಟು ವರ್ಷ ಅಂತ ಕೇಳ್ತಾರೆ. ಅವಾಗ ಎಷ್ಟು ವರ್ಷ ಆಗಿರುತ್ತೆ ಅವಾಗ ಅವ್ರು ಹೇಳ್ತಾರೆ. ಗಂಡು ಮಗಿದ್ರೆ ಈಸ್ 10 years old ಅಂತ ಹೇಳ್ತಾರೆ. ಹೆಣ್ಣು ಮಗು ಆಗಿದ್ರೆ ಶಿ ಈಸ್ 10 years old ಅಂತ ಅವರು ಆನ್ಸರ್ ಕೊಡ್ತಾರೆ.
ನೆಕ್ಸ್ಟ್ ಕ್ವಶನ್ಗೆ ನಾವು ಹೋಗೋಣ. ವೆನ್ ಶಾಲ್ ವಿ ಮೀಟ್ ಅಗೇನ್? ನೋಡ್ರಿ, ನೀವು ಏನ್ ಮಾಡ್ತೀರಿ, ಹಾಲಿಡೇಸ್ ಮುಗಿದು ಆಮೇಲೆ ನಿಮ್ಮೂರಿಗೆ ನೀವು ಹೋಗ್ತಿರ್ತೀರಿ, ಅವ್ರ ಊರಿಗೆ ಅವರು ಹೋಗ್ತಿರ್ತಾರೆ. ಅವಾಗ ನೀವು ಕೇಳ್ತೀರಿ ವೆನ್ ಶಾಲ್ ವಿ ಮೀಟ್ ಅಗೇನ್, ಮತ್ತೆ ನಾವು ಪುನಃ ಯಾವಾಗ ಭೇಟಿ ಆಗೋಣ ಅಂತ ಹೇಳ್ತೀರಿ. ಅವಾಗ ನಿಮ್ಮ ಫ್ರೆಂಡ್ ಹೇಳ್ತಾನೆ ವಿ ವಿಲ್ ಅಥವಾ ವಿ ಶಾಲ್ ಮೀಟ್ ಆನ್, ಯಾವಾಗ ಅಂತಂದ್ರೆ ಎಲ್ಲಿ ಅಂತಂದ್ರೆ ಜೂನ್ನಲ್ಲಿ ನಾವು ಭೇಟಿ ಆಗೋಣ. ಜೂನ್ ಮಂತ್ನಲ್ಲಿ ನಾವು ಏನ್ ಮಾಡ್ತಾ ವಿ ಶಾಲ್ ಮೀಟ್ ಜೂನ್ ಮಂತ್ ಗೆಸಿ ಹೇಳ್ತೀರಿ. ಜೂನ್ ತಿಂಗಳಲ್ಲಿ ನಾವು ಭೇಟಿ ಆಗೋಣ ಅಂತ ಗೆಸಿ ನೀವು ಹೇಳ್ತೀರಿ. ನೆಕ್ಸ್ಟ್ ಅಂದ್ರೆ ವೈ ಡಿಡ್ ಯು ನಾಟ್ ಗೋ ಅರ್ಲಿಯರ್? ನೋಡ್ರಿ, ಈ ವೈ ಡಿಡ್ ಯು ನಾಟ್ ಗೋ ಅರ್ಲಿಯರ್ ಅಂದ್ರೆ ನೀನು ಬೇಗ ಯಾಕೆ ಹೋಗ್ಲಿಲ್ಲ ಅಂತ ಗೆಸಿ ಕೇಳ್ತೀರಿ ಅಂತ ಗೆಸಿ. ಸಪೋಸ್ ಎಲ್ಲಿಗೆ ಊರಿಗೆ ಹೋಗ್ಬೇಕಾಗಿರ್ತದೆ, ನೀವು ಹೋಗೋದಕ್ಕಿಂತ ಮುಂಚೆ ಬಸ್ ಮಿಸ್ ಆಗಿಬಿಡುತ್ತೆ. ಅವಾಗ ನಿಮ್ಮ ಫ್ರೆಂಡ್ ಹೇಳ್ತಾನೆ ವೈ ಡಿಡ್ ಯು ನಾಟ್ ಗೋ ಅರ್ಲಿಯರ್? ನೀನು ಯಾಕೆ ಬೇಗ ಹೋಗ್ಲಿಲ್ಲ? ಒಂದ್ ವೇಳೆ ಬೇಗ ಹೋಗಿದ್ರೆ ಆ ಬಸ್ ಸಿಗ್ತಾ ಇತ್ತು ನಿನಗೆ ಅಂತ ಗೆಸಿ ಈ ತರ ಅವರು ಹೇಳ್ತಾರೆ. ನೆಕ್ಸ್ಟ್ ಕ್ವಶನ್ ಅಂದ್ರೆ ನೆಕ್ಸ್ಟ್ ವೈ ಡಿಡ್ ಯು ನಾಟ್ ಗೋ ಅರ್ಲಿಯರ್ ಆದ ನಂತರ ಫಾರ್ ಹೌ ಲಾಂಗ್ ಹ್ಯಾವ್ ಯು ಬೀನ್ ಹಿಯರ್? ನೋಡ್ರಿ, ಇದನ್ನ ಕೇಳ್ತಾರೆ, ನೀವು ಎಷ್ಟು ವರ್ಷದಿಂದ ಇಲ್ಲಿದ್ದೀರಿ? ಹೌ ಲಾಂಗ್ ಹ್ಯಾವ್ ಯು ಬೀನ್ ಹಿಯರ್? ಇಲ್ಲಿ ಎಷ್ಟು ವರ್ಷದಿಂದ ಇಲ್ಲಿದ್ದೀರಿ ನೀವು ಅಂದ್ರೆ ಎಷ್ಟು ವರ್ಷ, ಎಷ್ಟು ಸಮಯ ಕೇಳ್ಬೋದು, ವರ್ಷ ಕೇಳ್ಬೋದು, ತಿಂಗಳ ಕೇಳ್ಬೋದು, ಬೇಕಾದ ನೀವು ಇಲ್ಲಿ ಕೇಳ್ಬೋದು. ಹೌ ಲಾಂಗ್ ಹ್ಯಾವ್ ಯು ಬೀನ್ ಹಿಯರ್ ಅಂದ್ರೆ ಎಷ್ಟು ವರ್ಷದಿಂದ ಇದ್ದೀರಿ, ಎಷ್ಟು ತಿಂಗಳಿಂದ ಇದ್ದೀರಿ, ಎಷ್ಟು ದಿನಗಳಿಂದ ಇದ್ದೀರಿ, ಈ ತರ ಕೇಳಕ್ಕೆ ನಾವು ಈ ತರದ ಕ್ವಶನ್ ಮಾಡಬೇಕು. ನೆಕ್ಸ್ಟ್ ವೆನ್ ಡು ಐ ಸಿ ಯು ಅಗೇನ್? ವೆನ್ ಡು ಐ ಸಿ ಯು ಅಗೇನ್? ವೆನ್ ಅಂದ್ರೆ ಯಾವಾಗ, ವೆನ್ ಅಂದ್ರೆ ಯಾವಾಗ. ಇದು ಸಿ ಅಂದ್ರೆ ನೋಡು ಅಂತಿಗೆಸಿ ಬರ್ತದೆ. ಅಗೇನ್ ಅಂದ್ರೆ ಪುನಃ, ಅಗೇನ್ ಅಂದ್ರೆ ಪುನಃ, ಪದೇ ಪದೇ ಅಂತಿಗೆಸಿ ಹೇಳ್ತೀವಿ. ವೆನ್ ಡು ಐ ಸಿ ಯು ಅಗೇನ್? ನಾನು ಮತ್ತೆ ನಿಮ್ಮನ್ನು ಯಾವಾಗ ಪುನಃ ಭೇಟಿ ಆಗಲಿ, ಅದು ಪುನಃ ಯಾವಾಗ ನೋಡ್ಲಿ ಅಂತಿಗೆಸಿ ಕೇಳ್ತೀರಿ. ಈ ತರ ಹಾಗಿಸಿ ಹಲವಾರು ಕ್ವಶನ್ಸ್ಗಳು ನಾವು ಕೇಳುತ್ತಾ ನಾವು ಇಂಗ್ಲಿಷ್ ಅನ್ನು ಸುಲಭವಾಗಿ ಮಾತಾಡಬಹುದು. ಇದರಲ್ಲಿ ವಾಟ್ ಯೂಸ್ ಮಾಡಬಹುದು. ವಾಟ್ ಅಂದ್ರೆ ಏನು, ವೆನ್ ಅಂದ್ರೆ ಯಾವಾಗ, ಹೌ ಅಂದ್ರೆ ಹೇಗೆ, ವೈ ಅಂತಂದ್ರೆ ಏಕೆ, ವಿಚ್ ಅಂತಂದ್ರೆ ಯಾವುದು. ಈ ತರ ಆಗಿಸಿ ಪ್ರತಿಯೊಂದನ್ನು ಇವಕ್ಕೆಲ್ಲಷ್ಟು ನಾವು ಏನ್ ಕರಿತೀವಿ, ಗ್ರಾಮರ್ಕ್ ಬಂದ್ರೆ ಇದು ನಾವು ಸ್ಪೋಕನ್ ಇಂಗ್ಲಿಷ್. ಇದನ್ನೇ ನಾವು ಗ್ರಾಮರ್ಕ್ ಬಂದ್ರೆ ಏನಂತ ಕರಿತೀವಿ ಅಂತಂದ್ರೆ WH ಕ್ವಶನ್ಸ್ ಅಂತ ಕರಿತೀವಿ. WH ಕ್ವಶನ್ಸ್ ಅಂತ ಕರಿತೀವಿ. ಯು ಆಸ್ಕ್ ದ ಕ್ವಶನ್ ವಿತ್ WH ಅಂತ ಕೇಳ್ತೀವಿ. ಅಂದ್ರೆ WH ಅನ್ನ ಯೂಸ್ ಮಾಡಿಕೊಂಡು ಪ್ರಶ್ನೆ ಕೇಳ್ರಿ ಅಂತ ಹೇಳ್ತೀವಿ. ಅಂದ್ರೆ ನಾವು ಇಂಗ್ಲಿಷ್ ನಲ್ಲಿ ಮಾತಾಡ್ಬೇಕಂದ್ರೆ ಎರಡು ರೀತಿಯಿಂದ ಮಾತಾಡ್ತಾ ಇರ್ತೀವಿ. ಒಂದು ಹೆಲ್ಪಿಂಗ್ ವರ್ಬ್ಸ್ ತಗೊಂಡು ಮಾತಾಡ್ತೀವಿ, ಇನ್ನೊಂದು WH ಕ್ವಶನ್ ತಗೊಂಡಿಸಿ ಮಾತಾಡ್ತೀವಿ. ಹೆಲ್ಪಿಂಗ್ ವರ್ಬ್ ತಗೊಂಡಿಸಿ ಮಾತಾಡ್ಬೇಕಂತಂದ್ರೆ ಈಸ್, ಆಮ್, ಆರ್, ವಾಸ್, ವರ್ ಈ ತರ ಇದಾವಲ್ಲ, ಈ ತರ ತಗೊಂಡಿಸಿ ಕೇಳಕ್ಕೆ ನಾವು ಹೆಲ್ಪಿಂಗ್ ವರ್ಬ್ಸ್ ಅಂತ ಕರಿತೀವಿ. ಇದೆಲ್ಲ ವಾಟ್, ವೆನ್, ವೇರ್, ವಿಚ್, ಹೌ ಈ ತರ ಏನ್ ಕೇಳ್ತೀವಲ್ಲ ಇವಕ್ಕೆ WH ಕ್ವಶನ್ಸ್ ಅಂತ ಕೇಳ್ತೀವಿ. ಆಲ್ರೆಡಿ ಇದ್ರ ಬಗ್ಗೆ ನಾನು ಒಂದು 3-4 ವಿಡಿಯೋಗಳು ನಾನು ಮಾಡಿದ್ದೀನಿ. ಹೆಲ್ಪಿಂಗ್ ವರ್ಬ್ಸ್ ಮೇಲೂ ಮಾಡಿದ್ದೀನಿ, ಆಮೇಲೆ WH ಕ್ವಶನ್ ದಲ್ಲಿ ಕೂಡ ನಾನು ಮಾಡಿದ್ದೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋದಕ್ಕಿಂತ ಮುಂಚೆ ನೀವು ಯಾರಾದರೂ ಹೊಸಬರಾಗಿದ್ದರೆ ನನ್ನ ವಿಡಿಯೋನ ಅಂದ್ರೆ ನನ್ನ HM ಬೈರೆಡ್ಡಿ ಸ್ಪೋಕನ್ ಇಂಗ್ಲಿಷ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ, ಆನಂತರ ಈ ವಿಡಿಯೋ ಸಂಪೂರ್ಣ ನೋಡಿದ ನಂತರ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಲೈಕ್ ಮಾಡ್ರಿ ಅಂತ ಹೇಳ್ತಾ ಇಲ್ಲಿಗೆ ನಾನು ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ. ಮತ್ತೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಾವೆಲ್ಲರೂ ಮತ್ತೆ ಪುನಃ ಭೇಟಿ ಆಗೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಒನ್ ಅಂಡ್ ಆಲ್.